ಶರಣು ಶರಣಾರ್ಥಿ ಅಂತ ನಮ್ಮ ಸ್ವಾಮೀಜಿಯವರು ಹೇಳಿದರು. ಶರಣು ಬಯಸಿ 201 ವರ್ಷ ಆಳ್ವಿಕೆ ಮಾಡಿದಂಥ ಬ್ರಿಟಿಷ್ ಅವರು ಓಡಿಸಿದ್ದು ನಾವು 1947 ಆಗಸ್ಟ್ 15, 79 ವರ್ಷ ಆಯಿತು. ಈ ಒಂದು ಸುದಿನ 79ನೇ ವರ್ಷದ ಭಾರತ ದೇಶದ ಸ್ವತಂತ್ರ ದಿನಾಚರಣೆ ಏನು ಮಾಡೋದಕ್ಕೆ ಹೋಗಿದ್ದೀವಿ. ಇದಕ್ಕೆ ನೀವೆಲ್ಲ ಸೇರಿರೋದಕ್ಕೆ ನಾನು ನಿಮ್ಮೆಲ್ಲರಿಗೂ ನಾನು ಅಭಿನಂದನೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೆ ಸ್ವತಂತ್ರ ದಿನಾಚರಣೆ ಅಂದರೆ ದೇಶದಲ್ಲಿ ನಾವು ಸ್ವತಂತ್ರವಾಗಿ ಜೀವನ ಮಾಡೋದಲ್ಲ, ದೇಶ ಕಟ್ಟೋದು. ದೇಶ ಕಟ್ಟಬೇಕಂದ್ರೆ ಜನರಿಗೆ ಕೆಲಸ ಇರಬೇಕು, ಕೆಲಸ ಬೇಕು ಅಂದರೆ ಕೆಲಸ ಕೊಡೋರು ಬೇಕು. ಆ ಕೊಡಬೇಕಂತ ಮನಸ್ಥಿತಿಯಿಂದ ಏನು ಇವತ್ತು ಹಿಂದೂಸ್ತಾನ್ ಗೋಲ್ಡ್ ಕಂಪ್ನಿನ ಮಾಡೋದಕ್ಕೆ ಹೋಗಿದ್ದೀವಿ. ಇಲ್ಲಿ ನೀವೆಲ್ಲ ಯಾರ್ಯಾರು ಕೆಲಸ ಮಾಡ್ತೀರಲ್ಲ, ನೀವೆಲ್ಲ ಕೆಲಸದವರಲ್ಲ, ನೀವೆಲ್ಲ ಕಂಪನಿನಲ್ಲಿ ಯು ಆರ್ ಆಲ್ಸೋ ಒನ್ ಆಫ್ ದ ಮೆಂಬರ್ಸ್ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಹಾಗೆ 1999 2000ರಲ್ಲಿ ನಾನು ಕಂಪನಿ ಓಪನ್ ಮಾಡಿದ್ವಿ. ಸತತವಾಗಿ CMM ಗ್ರೂಪ್ಸು ಹಾಗೂ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ 25ನೇ ವರ್ಷ ಆಯಿತು. ನಮ್ಮ ಮಂಜುನಾಥ್ ಬಾಬು ಅವರು ಸಾಹೇಬರು ನನಗೆ ಓನ್ ಅಣ್ಣನಿಗಿಂತ ಜಾಸ್ತಿ. ಅವ್ರು ACP ಅವರು ಇದ್ದಾಗ 9 ವರ್ಷ ಆಯಿತು. ಮಧ್ಯಾಹ್ನದ ಊಟ ಎಲ್ಲಿ ಅಂದರೆ ಬಿಸಿ ಬಿಸಿ ಮುದ್ದೆ ಸೊಪ್ಪು ಸಾರು ಅವ್ರ ಮನೆಯಲ್ಲೇ, ನಾನು ಅವ್ರ ಆಫೀಸಲ್ಲಿ ಅವ್ರ ಚೇಂಬರಲ್ಲಿ ತಿಂತಾ ಇದ್ದೆ. ನಾನು ಅಷ್ಟೊಂದು ಪ್ರೀತಿ ವಿಶ್ವಾಸ ಇಟ್ಕೊಂಡು ಪೊಲೀಸು ಇವತ್ತು ಏನು ಸಮಾಜಕ್ಕೆ ಒಂದು ಒಳ್ಳೇದು ಮಾಡಬೇಕಂತ ಪೊಲೀಸರು ಇದ್ದಾರೆ. ಅವ್ರ ಜೊತೆ ಒಂದು ಒಳ್ಳೆಯ ಸ್ನೇಹ ಯಾರಾದ್ರೂ ಇದ್ದರೆ ಅದು ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಹಾಗೆ ನಮ್ಮ ಸ್ವಾಮೀಜಿಯವರು ಮಾತಾಡ್ತಾ ಹೇಳಿದ್ರು, ಶರಣು ಬಯಸಿ ಯಾರೇ ಬಂದ್ರು ಅವ್ರಿಗೆ ಊಟ ಕೊಡುವ ಏಕೈಕ ದೇಶ ಯಾವುದಾದ್ರೂ ಇದ್ದರೆ ಭಾರತ ದೇಶ, ವರ್ಲ್ಡಲ್ಲಿ ಇದು ನಮ್ಮ ಭಾರತ ದೇಶ ಮಾತ್ರ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಅಂತಹ ಒಳ್ಳೆಯ ದೇಶ ನನ್ನ ದೇಶ. ಈಗ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ ಈಗ ರಾಷ್ಟ್ರೀಯ ಮಟ್ಟದಲ್ಲಿತ್ತು. ಆ ದೇವರ ಆಶೀರ್ವಾದದಿಂದ ನಿಮ್ಮೆಲ್ಲರ ಪ್ರೀತಿ ಸಹಕಾರದಿಂದ ಈ 2 ತಿಂಗಳಲ್ಲಿ ದುಬೈಯಲ್ಲಿ ಸಹ ನಾವು ಹಿಂದೂಸ್ತಾನ್ ಗೋಲ್ಡ್ ಕಂಪನಿ ಲಾಂಚ್ ಮಾಡೋದಕ್ಕೆ ಹೋದ್ವಿ. ಇದು ಸತತವಾಗಿ ಬೆಳೆಯಲಿ, ನಿಮ್ಮೆಲ್ಲರಿಗೂ ಆ ದೇವರು ಅಷ್ಟ ಐಶ್ವರ್ಯ ಆರೋಗ್ಯ ಭಾಗ್ಯ ಕೊಳ್ಳಿ ಅಂತ ಹೇಳ್ತಾ, ಈ ಕಂಪನಿ ಮುಂಬರುವ ದಿನಗಳಲ್ಲಿ ಇನ್ನೂ ಎತ್ತರಕ್ಕೆ ಬೆಳೆಯುತ್ತೆ, ಅದರಲ್ಲಿ 2 ಮಾತಿಲ್ಲ. ನಿಮ್ಮೆಲ್ಲರ ಪ್ರೀತಿ ಸಹಕಾರ ಹಿಂಗೆ ಇರಲಿ ಅಂತ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಹೌದು ನೋಡಿ, ಇವತ್ತು ಮುಸಲ್ಮಾನ್ ಬಾಂಧವರು ರಂಜಾನ್ ಹಬ್ಬ ಮಾಡ್ತಾರೆ, ಹಿಂದೂ ಬಾಂಧವರು ಯುಗಾದಿ ಮಾಡ್ತಾರೆ, ದೀಪಾವಳಿ ಮಾಡ್ತಾರೆ, ಕ್ರಿಶ್ಚಿಯನ್ ಬಾಂಧವರು ಕ್ರಿಸ್ಮಸ್ ಮಾಡ್ತಾರೆ. ಭಾರತ ದೇಶದ 160 ಕೋಟಿ ಜನ ಮಾಡುವ ಏಕೈಕ ಹಬ್ಬ, ದೇಶಕ್ಕೆ ಸ್ವತಂತ್ರ ಬಂದಂತಹ ದಿನ ಇವತ್ತು. ಈ ಹಬ್ಬದ ದಿವಸ ನನ್ನ ಅಣ್ಣನಾದಂತಹ DCP ಸಾಹೇಬ್ರದ್ದು ಏನು ಇವತ್ತು ಹುಟ್ಟುಹಬ್ಬ ಆಚರಣೆ ಮಾಡಿದ್ದೀವಿ. ನಿಜವಾಗೂ ಇದು ನನಗೆ ಬಹಳ ಸಂತೋಷ ಆಗ್ತಾ ಇದೆ. ಇದಕ್ಕೆ ನಾನು ಅವರಿಗೆ ಎಗೇನ್ ಇನ್ನೊಂದ್ಸಲ ಮೆನಿ ರಿಟರ್ನ್ಸ್ ದ ಹ್ಯಾಂಡ್ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.